ಹಸಿರು ಕ್ರಾಂತಿಯ ಹರಿಕಾರ, ದೇಶ ಕಂಡ ಶ್ರೇಷ್ಠ ನಾಯಕ, ಭಾರತದ ಮಾಜಿ ಉಪ ಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯಸ್ಮರಣೆ ಅಂಗವಾಗಿ ಇಂದು ತಾಳಿಕೋಟೆ ಪಟ್ಟಣದ ತಹಸೀಲ್ದಾರರ ಕಾರ್ಯಾಲಯದಲ್ಲಿ ಗೌರವಪೂರ್ವಕವಾಗಿ ಪುಷ್ಪನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಶ್ರೀಮತಿ ವಿನಯ ಹೂಗಾರ್ ಮೇಡಮ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾದ ಯಮನಪ್ಪ ಕಟ್ಟಿಮನಿಯವರು ದೀಪ ಪ್ರಜ್ವಲನೆ ಹಾಗೂ ಪುಷ್ಪಾರ್ಚನೆ ಮಾಡುವ ಮೂಲಕ ಮಹಾನಾಯಕನಿಗೆ ಗೌರವ ನಮನ ಸಲ್ಲಿಸಿದರು. ಈ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮಲ್ಲಪ್ಪ ಶಿರೋಳ್, ಪರಶುರಾಮ್ ಹೋಟಗಾರ್, ದ್ಯಾಮಣ್ಣ ಸೋಮನಾಳ್, ಬಸ್ಸು ಕಟ್ಟಿಮನಿ, ರಮೇಶ್ ಮಾದರ್, ಕಾಶಿನಾಥ್ ಕಟ್ಟಿಮನಿ, ರಮೇಶ್ ದೊಡ್ಡಮನಿ, ಹುಲ್ಗಪ್ಪ ಕಟ್ಟಿಮನಿ, ಆಸಿಫ್ ಕೆಂಬಾವಿ, ಮಡು ಚಲವಾದಿ, ಗೋಪಾಲ್ ಕಟ್ಟಿಮನಿ, ಶೇಖಪ್ಪ ಕಾರಗನೂರ್ ಹಾಗೂ ತಹಸೀಲ್ದಾರರ ಕಚೇರಿ ಸಿಬ್ಬಂದಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ ಸಾಧನೆಗಳನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದರು. ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ ಆದರ್ಶಗಳು, ಸಾಮಾಜಿಕ ನ್ಯಾಯದ ಚಿಂತನೆಗಳು ಹಾಗೂ ದೇಶ ಸೇವೆಯ ಮೌಲ್ಯಗಳು ಸದಾ ನಮಗೆ ಸ್ಫೂರ್ತಿಯಾಗಲಿ. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟಿ. ಹಸಿರು ಕ್ರಾಂತಿಯ ಹರಿಕಾರ, ರಾಜಕೀಯ ಮುತ್ಸದ್ದಿ, ದಲಿತ ನಾಯಕರಾಗಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಕುರಿತು ನಾವೆಲ್ಲರೂ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಿ ಅನ್ನೋಂಥ ನಾವು ಸ್ಮರಣೆಯನ್ನು ಮಾಡ್ತಾ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಇವರನ್ನು ಬಾಬೂಜಿ ಅಂತ ಏನಪ್ಪ ಹೇಳಿದ್ರು. ಬಾಬೂಜಿಯವರು 1908 ಜೂನ್ 6 ಏಪ್ರಿಲ್ 6 ಏನಪ್ಪ ಜನಿಸ್ತಾರೆ. ಮುಂದೆ ಇವರು ಏನಪ್ಪ ಅಂದರೆ ನಮ್ಮ ಬಾಲ್ಯದಲ್ಲಿ ಏನಪ್ಪ ಅಂದರೆ ಪ್ರಾಥಮಿಕ ಶಿಕ್ಷಣ ಪಡೆದುಕೊಂಡು 1925 ಏನಪ್ಪ ಅಂದ್ರೆ ಒಂದು ಶಾಬಾದ್ ಜಿಲ್ಲೆಯಲ್ಲಿ ಏನಪ್ಪ ಅಂದರೆ ಒಂದು ಪ್ರಥಮ ಸ್ಥಾನ ಗಣಿತ ವಿಷಯದಲ್ಲಿ ಏನಪ್ಪ ಅಂದ್ರೆ ಪ್ರಥಮ ಸ್ಥಾನ ಅಂತಕ್ಕಂಥ ವಿದ್ಯಾರ್ಥಿ. ಅಲ್ಲೆಲ್ಲ ಶಾಬಾದ್ ಡಿಸ್ಟ್ರಿಕ್ಟ್ ಅವರು ಏನಪ್ಪ ಅಂದ್ರೆ ಅದನ್ನೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ತಿರಸ್ಕಾರ ಮಾಡ್ತಾರೆ. ಹೆಂಗೆ ಒಬ್ಬ ಏನಪ್ಪ ಅಂದ್ರೆ ಅಸ್ಪೃಶ್ಯ ಒಬ್ಬ ವಿದ್ಯಾರ್ಥಿ ಗಣಿತ ವಿಷಯದಲ್ಲಿ ಏನಪ್ಪ ಅಂದ್ರೆ ಮೇಲ್ಜಾತಿಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹಿಂಗೆ ಹೆಂಗ ಮುಂದೆ ಬರಕ್ಕೆ ಸಾಧ್ಯ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಅದನ್ನ ಆರ್ಗ್ಯೂ ಮಾಡ್ತಾರೆ. ಆಗೆಲ್ಲ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕೆಲವೊಂದು ಜನರು ಏನು ಮಾಡ್ತಾರಪ್ಪ ಅಂದ್ರೆ ಆ ಶಾಲೆ ಪ್ರಿನ್ಸಿಪಲ್ ಏನಪ್ಪ ಅಂದ್ರೆ ಪತ್ರ ಬರೀತಾರೆ. ಅದನ್ನ ಏನಪ್ಪ ಅಂದ್ರೆ ತನಿಖೆ ಆಗಪ್ಪ ಅವ್ನು ಹೆಂಗ ಫಸ್ಟ್ ಕ್ಲಾಸ್ ಬರಕ್ಕೆ ಸಾಧ್ಯ ಇತ್ತು, ಅವ್ನು ಹೆಂಗ ಪ್ರಥಮ ಸ್ಥಾನ ಬರಕ್ಕೆ ಸಾಧ್ಯ ಇತ್ತು ಅಂತಕ್ಕಂಥ ಒಂದು ಏನಪ್ಪ ಅಂದ್ರೆ ಅದನ್ನ ತನಿಖೆ ಮಾಡ್ತಾರಪ್ಪ ಅಂದ್ರೆ ಆಗ ಕೆಲವೊಂದು 1935 ಏನು ಮಾಡ್ತಾರಪ್ಪ ಅಂದ್ರೆ ಅದು ವಿದ್ಯಾರ್ಥಿ ಸಮಾವೇಶದ ಮುಖಂಡರನ್ನಾಗಿ ಮಾಡ್ತಾರಪ್ಪ ಅಂದ್ರೆ ಮುಖಂಡರನ್ನಾಗಿ ಮಾಡಿ ಸ್ಟೂಡೆಂಟ್ ಫೆಡರೇಷನ್ ಅಂತ ಏನಪ್ಪ ಅಂದ್ರೆ ಲೀಡರ್ ಆಗಿ ಮಾಡ್ತಾರೆ. ಈ ರೀತಿ ಏನಪ್ಪ ಅಂದ್ರೆ ಅವ್ರ ಬೆಳವಣಿಗೆ ಬಂದು ಮುಂದೆ ಕೇವಲ 28ನೇ ವಯಸ್ಸಿನಲ್ಲಿ ಏನಪ್ಪ ಅಂದ್ರೆ ಅವ್ರು ರಾಜಕೀಯ ಕೆಲಸ ಮಾಡ್ತಕ್ಕಂಥದ್ದು. ಮುಂದೆ ರಾಜಕೀಯದಲ್ಲಿ ಏನಪ್ಪ ಅಂದ್ರೆ ಇವರು ಅತ್ಯಂತ ಗಣನೀಯವಾಗಿರ್ತಕ್ಕಂಥ ಅತ್ಯಂತ ಏನಪ್ಪ ಅಂದ್ರೆ ಅಗಾಧವಾಗಿರ್ತಕ್ಕಂಥ ಕೆಲಸ ಮಾಡ್ತಾರೆ. ಮೊದಲಿಗೆ ಏನಪ್ಪ ಅಂದ್ರೆ 1946 ಏನಪ್ಪ ಅಂದ್ರೆ ಮೊದಲ 1947 ಏನಪ್ಪ ಅಂದ್ರೆ ಮೊದಲ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಏನಪ್ಪ ಅಂದ್ರೆ ಕಾರ್ಮಿಕ ಸಚಿವರಾಗಿ ಮತ್ತೇನಪ್ಪ ಅಂದ್ರೆ ಕೃಷಿ ಸಚಿವರಾಗಿ ಏನಪ್ಪ ಅಂದ್ರೆ ಹಸಿರು ಕ್ರಾಂತಿಗೆ ಏನಪ್ಪ ಅಂದ್ರೆ ಆಹಾರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವುದರ ಮುಖಾಂತರ ಏನಪ್ಪ ಅಂದ್ರೆ ಹಸಿರು ಕ್ರಾಂತಿ ಹರಿಕಾರಗಳು ಏನಪ್ಪ ಅಂದ್ರೆ ಹೆಸರು ಬಿಡ್ತಾರೆ. ಮುಂದೆ ಏನಪ್ಪ ಅಂದ್ರೆ 1971 ಏನಪ್ಪ ಅಂದ್ರೆ ಇವರು ರಕ್ಷಣಾ ಸಚಿವರಾಗಿರ್ತಾರೆ. ಭಾರತ ಮತ್ತು ಪಾಕಿಸ್ತಾನ ಯುದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಕ್ಷಣಾ ಸಚಿವರಾಗಿ ಭಾರತಕ್ಕೆ ಅಮೋಘವಾಗಿರ್ತಕ್ಕಂಥ ಜಯ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಕಾರ್ಮಿಕ ಸಚಿವರಾಗಿ, ಕೃಷಿ ಸಚಿವರಾಗಿ, ರಕ್ಷಣಾ ಸಚಿವರಾಗಿ, ಮುಂದೆ ಏನಪ್ಪ ಅಂದ್ರೆ ಉಪ ಪ್ರಧಾನಿಯಾಗಿ ಕೂಡ ಏನಪ್ಪ ಅಂದ್ರೆ ಅವ್ರು ಏನಪ್ಪ ಅಂದ್ರೆ ಕಾರ್ಯ ಮಾಡ್ತಕ್ಕಂಥ ಒಂದು